Hello, hi everyone. Good afternoon. Today's topic is about is diverse, safe, and a healthy approach. In a way, it might be safe and healthy, but when you overthink it on an overall aspect, it is not safe and it is not healthy as well. ಯಾಕೆ ಅಂತಂದ್ರೆ ಇಟ್ ಇಸ್ ಜಸ್ಟ್ ನಾಟ್ ಎಮೋಷನಲ್, ಇಟ್ ಇಸ್ ಡಿಸ್ಟರ್ಬಿಂಗ್ ಯುವರ್ ಹೋಲ್ ಬಾಡಿ. ಹೆಂಗೆ? ಸಿ ಡೈವರ್ಸ್ ಅಂತ ಬಂದಾಗ ಇಟ್ ಇಸ್ ನಥಿಂಗ್ ಬಟ್ ಟೇಕಿಂಗ್ ಅ ಗುಡ್ ಲಾಡ್ ಆಫ್ ಸ್ಟ್ರೆಸ್ ಟು ಯೋರ್ ಸೆಲ್ಫ್ಸ್. ಅದಕ್ಕೆ ಮುಂಚೆನೂ ಸ್ಟ್ರೆಸ್ ಇರಲ್ವಾ ಅಂದ್ರೆ ಇರುತ್ತೆ, ಖಂಡಿತ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ. ಬಿಕಾಸ್ ಆಫ್ ಕ್ರಾನಿಕ್ ಸ್ಟ್ರೆಸ್ ಲೆವೆಲ್ಸ್ ಡೈವರ್ಸ್ ತನಕ ಹೋಗಿರುತ್ತೆ ಕೇಸಸ್. ಬಟ್ ಡೈವರ್ಸ್ ಆದ್ಮೇಲೂ ಆ ಸ್ಟ್ರೆಸ್ಸು ಬಿಲ್ಡಪ್ ಆಗಿ ಅದರಿಂದ ಬೇರೆ ತೊಂದರೆಗಳಾಗೋ ಸಾಧ್ಯತೆಗಳಿದೆ ಅನ್ನೋದು ನನ್ನ ಉದ್ದೇಶ. ಹೆಂಗೆ ಅಂತಂದ್ರೆ ಕ್ರಾನಿಕ್ ಸ್ಟ್ರೆಸ್ ಲೆವೆಲ್ಸ್ ಅಂತ ಬಂದಾಗ ಆಂಗ್ಸೈಟಿ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಅಂಡ್ ಈ ಆಂಗ್ಸೈಟಿ ಜಾಸ್ತಿ ಆದಾಗ ರಿಸ್ಕ್ ಆಫ್ ಡಿಪ್ರೆಷನ್ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ. ಅಂಡ್ ಇನ್ನೊಂದು ಮುಖ್ಯ ಏನು ಅಂತಂದ್ರೆ ಕ್ರಾನಿಕ್ ಸ್ಟ್ರೆಸ್ ಬಂದು ನಿಮ್ಮ ಹಾರ್ಮೋನ್ಸ್ ನ ತುಂಬಾ ಡಿಸ್ಟರ್ಬ್ ಮಾಡುತ್ತೆ, ಎಸ್ಪೆಷಲಿ ಯೋರ್ ಕಾರ್ಟಿಸೋಲ್ ಲೆವೆಲ್ಸ್. ಇದು ತುಂಬಾ ಏರುಪೇರು ಆಗೋ ಸಾಧ್ಯತೆಗಳಿರುತ್ತೆ. ವೆನ್ ದಿಸ್ ಇಸ್ ನಾಟ್ ಇನ್ ಕಂಟ್ರೋಲ್, ನಿಮ್ಮ ಹಾರ್ಟ್ ಇಶ್ಯೂಸ್ ಬರೋದಕ್ಕೆ ಇದು ಒಂದು ಮೇಜರ್ ರೀಸನ್ ಆಗತ್ತೆ. ಅಂಡ್ ತುಂಬಾ ಮುಖ್ಯ ಏನು ಅಂತಂದ್ರೆ ಕಾರ್ಟಿಸೋಲ್ ಜೊತೆಗೆ ಆಕ್ಸಿಟಾಸಿನ್ ಅಂತ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ನಮ್ಮ ಬಾಡಿನಲ್ಲಿ. ಈ ಹಾರ್ಮೋನ್ ಬಂದು ಬಾಂಡಿಂಗ್ ಹಾರ್ಮೋನ್ ಅಂತ ಕರಿತೀವಿ. ಇದು ಏನಾಗತ್ತೆ ಅಂತಂದ್ರೆ ಯೂಶಲಿ ಈ ಕ್ರಾನಿಕ್ ಸ್ಟ್ರೆಸ್ ಲೆವೆಲ್ಸ್ ಇಂದ ತುಂಬಾ ಡಿಸ್ಟರ್ಬ್ ಆದಾಗ ಮತ್ತೆ ಲೈಫ್ ನಲ್ಲಿ ಬೇರೆಯವ್ರಿಗೆ ಟ್ರಸ್ಟ್ ಮಾಡಬೇಕು, ಇಲ್ಲಾಂದ್ರೆ ಬೇರೆ ಒಂದು ರಿಲೇಶನ್ಶಿಪ್ ನಲ್ಲಿ ನಾವು ಬಾಂಡ್ ಆಗ್ಬೇಕು ಅಂತ ಹೇಳಿದಾಗ ತುಂಬಾ ಕಷ್ಟ ಆಗೋ ಸಾಧ್ಯತೆಗಳು ಕಾಣಿಸುತ್ತೆ. ಅಂಡ್ ಕೆಲವೊಮ್ಮೆ ಆ ಟ್ರಸ್ಟ್ ಬಿಲ್ಡ್ ಆಗದೇನೆ ಹೋಗ್ಬೋದು, ಬಾಂಡಿಂಗ್ ಬರ್ದೇನೆ ಹೋಗ್ಬೋದು. ಇದು ಮೇಜರ್ ರಿಸ್ಕ್ಸ್. ಅಂಡ್ ಇನ್ನೊಂದೇನು, ಇದರಿಂದ ಲೈಫ್ ಸ್ಟೈಲು ತುಂಬಾ ಡಿಸ್ಟರ್ಬ್ ಆಗತ್ತೆ. ಕೆಲವೊಂದ್ ಜನ ಏನ್ ಮಾಡ್ತಾರೆ, ತುಂಬಾ ಓವರ್ ಈಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಿಕಾಸ್ ಆ ಡಿಪ್ರೆಷನ್ ನ ತಡೆಯಕ್ಕಾಗ್ದೆ. ಅಂಡ್ ಕೆಲವೊಂದ್ ಜನ ಏನ್ ಮಾಡ್ತಾರೆ, ಊಟ ತಿನ್ನೋದನ್ನೇ ಬಿಟ್ಬಿಡ್ತಾರೆ. ಹೀಗೆ ನಿಮ್ಮ ಲೈಫ್ ಸ್ಟೈಲ್ ಡಿಸ್ಟರ್ಬ್ ಆಗ್ತಾ ಆಗ್ತಾ ನಿಮ್ಗೆ ನಿಮ್ಮ ಬಾಡಿ ಹೆಂಗೆ ವೀಕ್ ಆಗ್ತಾ ಹೋಗ್ತಾ ಇದೆ, ನಿಮ್ಮ ಇಮ್ಯುನಿಟಿ ಹೆಂಗ್ ಡ್ರಾಪ್ ಆಗ್ತಾ ಇದೆ ಅನ್ನೋದು ಅರಿವು ಬರೋದಿಲ್ಲ. ಅಂಡ್ ವೆರಿ ಇಂಪಾರ್ಟೆಂಟ್, ಬಿ-ಪಿ ಇರೋರಿಗಾದ್ರೆ ಬಿ-ಪಿ ತುಂಬಾ ಹೆಚ್ಚಾಗೋ ಸಾಧ್ಯತೆಗಳಿರುತ್ತೆ. ಅಂಡ್ ಇದರಿಂದ ಸ್ಟ್ರೋಕ್ಸು ಇತ್ಯಾದಿಗಳು ಆಗೋ ಸಾಧ್ಯತೆಗಳು ಇರುತ್ತೆ. ಅಂಡ್ ಮಕ್ಕಳಿರೋ ಜಾಗದಲ್ಲಿ ಬೈ ಚಾನ್ಸ್ ಮಕ್ಕಳಿದ್ದು ನಾವು ಇಂಥ ಮೇಜರ್ ಸ್ಟೆಪ್ಸ್ ತಗೋತಾ ಇದೀವಿ ಅಂದ್ರೆ ಆ ಮಕ್ಕಳ ಎಮೋಷನಲ್ ಸ್ಟೇಟಸ್ ಕೂಡ ಡಿಸ್ಟರ್ಬ್ ಆಗೋ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ಇಂಥ ಮೇಜರ್ ಡಿಸಿಷನ್ಸ್ ತಗೊಳ್ಳುವಾಗ ಒಂದ್ಸರಿ ಕೌನ್ಸಿಲಿಂಗ್ ತಗೊಂಡು ನಮ್ಮನ್ನ ನಾವು ಸೇಫ್ ಆಗಿ ಇಟ್ಕೊಂಡು ನಮ್ಮ ಜೊತೆ ಇರೋರ್ನು ಸೇಫ್ ಆಗಿ ಇಟ್ಕೊಂಡು ನೆಕ್ಸ್ಟ್ ಜರ್ನಿನ ನಾವು ಅಹೆಡ್ ಆಗಿ ಹೋಗೋದು ತುಂಬಾ ಮುಖ್ಯ ಆಗಿರುತ್ತೆ. ಸೊ ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಥ್ಯಾಂಕ್ ಯು ಸೋ ಮಚ್.